ಹಲೋ ನಮಸ್ಕಾರ. ಬನ್ನಿ ನಮ್ಮ ಬೆಳ್ಳಿಗುಂಡೂಸ್ ಕಿಚನ್ಗೆ. ಇವತ್ತು ನಾನು ನಿಮಗೆ ನೋಡೋದಕ್ಕೆ ಇದು ಚಪಾತಿ ಥರ ಕಾಣಿಸ್ತಾ ಇದೆ, ಬಟ್ ಪರೋಟ ಪರೋಟ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ವೆಜಿಟೇಬಲ್ ಸ್ಟಾಕಿಂಗಲ್ಲಿ. ಇದು ಆ್ಯಕ್ಚುಲಿ ಸ್ಪೆಷಲ್ಲಾಗೆ ಮಾಡುವಂಥ ಒಂದು ತಿಂಡಿ ಅಂತಲೇ ಹೇಳ್ಕೊಳ್ಳಿ. ಆ್ಯಂಡ್ ಪ್ರೋಟೀನು ವಿಟಮಿನು ನಿಮ್ಗೇನು ಬೇಕು ಎಲ್ಲ ಥರದ್ದು ಸಿಗುತ್ತೆ. ಯಾಕೆ ಗೊತ್ತಾ, ಇದು ನಾನು ಮಾಡಿರೋದು ನುಗ್ಗೆಕಾಯಿಯಿಂದ. ನೀವು ನುಗ್ಗೆಕಾಯಲ್ಲಿ ಹುಳಿ ತಿಂದಿರ್ಬೋದು, ಸೂಪ್ ಕುಡ್ದಿರ್ಬೋದು. ಬನ್ನಿ ಈ ಥರ ಒಂದು ಪರೋಟಾನು ಮಾಡಿಕೊಂಡು ತಿನ್ಬೋದು. ತೋರಿಸ್ತೀನಿ ಹೇಗೆ ಅಂತ. ಇದಕ್ಕೆ ಬೇಕಾಗಿರೋ ಐಟಮ್ ಏನು ಗೊತ್ತಾ, ನುಗ್ಗೆಕಾಯಿ ನಾನು 3 ತೊಗೊಂಡಿದ್ದೀನಿ. ಒಂದೆರಡು ಈರುಳ್ಳಿ, ಹಾಗೆ ಕ್ಯಾರೆಟ್ಟು ಮತ್ತು ಹಸಿಮೆಣಸಿನ್ಕಾಯಿ. ಇದ್ರ ಜೊತೆಗೆ ಬೇಕಿದ್ರೆ ನೀವು ಬೆಳ್ಳುಳ್ಳಿ ಕೂಡ ಹಾಕೋಬೋದು, ತಿಂತೀನಿ ಅನ್ನೋರು. ಈ ಸಿಪ್ಪೆ ತೆಗೆದಿಟ್ಕೊಂಡು ಇದನ್ನೆಲ್ಲ ತೊಳ್ಕೊಂಡು ಈ ಥರ ನೀಟಾಗೆ ದಪ್ಪನಾಗೆ ಹೆಚ್ಕೊಳ್ಳಿ. ಮೊದಲಿಗೆ ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನಾವು ಚೆನ್ನಾಗಿ ಮೆತ್ತಗೆ ಬೇಯಿಸ್ಕೋಬೇಕು. ನಾನು ಇದಕ್ಕೆ ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ, ಉಪ್ಪು ಕೂಡ ಹಾಕೊಂಡ್ಬಿಡ್ತೀನಿ. ಒಂದು 3ರಿಂದ 4 ಸತಿ ಕೂಗಿಸ್ಕೊಂಡ್ಬಿಡಿ. ಮೆತ್ತಗೆ ಬೇಯಬೇಕಿದು. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಒಂದು ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಈ ಥರ ಸ್ಮ್ಯಾಶ್ ಮಾಡ್ಕೊಂಬಿಡಿ. ಇದಕ್ಕೆ ಇಷ್ಟೇ ತರಕಾರಿ ಅಂತಲ್ಲ, ಯಾವ ತರಕಾರಿ ಬೇಕಾದರೂ ಇದಕ್ಕೆ ಹಾಕೋಬೋದು ನಾವು. ಇದಕ್ಕೆ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಇದಕ್ಕೆ ಸೈಡ್ ಡಿಶ್ ಕೂಡ ಏನೂ ಬೇಕಾಗಿರಲ್ಲ, ಹಾಗೆ ತಿನ್ಬೋದು. ಈಗ ನಾವು ನಾರ್ಮಲಾಗಿ ಚಪಾತಿ ಹಿಟ್ಟು ಹೇಗೆ ತೊಗೊಂಡು ಕಲಿಸ್ಕೊಂಡು ನಾವು ಚಪಾತಿ ಮಾಡ್ತೀವಿ, ಆ ರೀತಿ ಕಲಿಸ್ಕೊಂಡು ಚಪಾತಿ ಮಾಡೋದು. ಇದು ನೀರು ಬಿಸಿ ಇರುತ್ತೆ, ನೋಡಿಕೊಂಡು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಈ ಹಿಟ್ಟಿಗೆ ಬೇಕಿದ್ರೆ ನೀವು ಒಂಚೂರು ಆಯಿಲ್ ಕೂಡ ಈಗಲೇ ಒಂದು 2 ಸ್ಪೂನ್ ನಾರ್ಮಲ್ ಆಯಿಲ್ ಹಾಕಿ ಕೂಡ ಕಲಿಸ್ಬೋದು. ನಾನು ಹಾಕೋದಿಲ್ಲ, ಹಾಗೆ ಮಾಡ್ತೀನಿ. ಯಾಕೆಂದರೆ ಇದು ಆಲ್ರೆಡಿ ನಾವು ಬಿಸಿನೀರಲ್ಲಿ ಕಲಿಸಿರೋದ್ರಿಂದ ತುಂಬ ಸಾಫ್ಟ್ ಆಗುತ್ತೆ. ಆಯಿಲ್ ಕೂಡ ಹಾಕ್ಬಿಟ್ರೆ ಅದೊಂಥರ ಮುರಿದಿದ ತಕ್ಷಣ ಒಂಥರ ಪಟ್ ಅಂತ ಮುರಿಯೋ ಥರ ಇರುತ್ತೆ, ಅದಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ನಾನು ಹಾಗಾಗಿ ಆಯಿಲ್ ಹಾಕ್ಕೊಳ್ಳಲ್ಲ. ಅಭ್ಯಾಸ ಇರೋರು ಬೇಕಾದ್ರೆ 1 ಸ್ಪೂನ್ ಆಯಿಲ್ ಕೂಡ ಹಾಕ್ಕೋಬೋದು. ಈ ಸ್ಟಾಕಿಂಗ್ ನಾವು ಹಾಗೆ ಇಟ್ಕೊಂಡು ಇದನ್ನು ಸೂಪ್ ಥರ ಹಾಗೆ ಕುಡಿಬೋದು. ಇಲ್ಲ ಅಂದರೆ ನೀವು ಹುಳಿನೋ ಸಾರೋ ಏನಾದರೂ ಮಾಡಿದಾಗ ಕೂಡ ಅದನ್ನು ಮಿಕ್ಸ್ ಮಾಡ್ಕೋಬೋದು. ಇದನ್ನು ನೋಡಿ ಇಷ್ಟು ಸಾಫ್ಟಾಗಿ ಕಲಿಸ್ಕೊಂಡು ಮುಚ್ಚಿಟ್ಬಿಡಿ ಒಂದು 5 ನಿಮಿಷ. ಈ ಗ್ಯಾಪಲ್ಲಿ ನೀವು ಬೇಕಾದರೆ ಒಂಚೂರು ಚಟ್ನಿನೋ ಏನಾದರೂ ಮಾಡ್ಕೊಳ್ಳಿದ್ರೆ ಮಾಡ್ಕೊಳ್ಳಿ. ನೋಡಿ, ನಾನು ಫಸ್ಟು ಒಂದಿಷ್ಟೇ ಹಿಟ್ಟು ತೊಗೊಂಡು ಇದನ್ನು ಮುಚ್ಚಿಟ್ಕೊಂಡ್ಬಿಡ್ತೀನಿ. ಮಿಕ್ಕಿದ ಹಿಟ್ಟನ್ನ ಮುಚ್ಚಿಟ್ಬಿಟ್ಟು ಇದರಲ್ಲಿ ಗೋಲಿಗಳ ಥರ, ಅಂದರೆ ಸ್ವಲ್ಪ ದಪ್ಪ ದಪ್ಪ ನಾವು ಚಪಾತಿಗೆಲ್ಲ ಮಾಡ್ತೀವಲ್ಲ ಆ ಥರ ರೋಲ್ ಮಾಡಿ ಇಟ್ಕೊತೀನಿ. ಯಾಕೆ ಅಂತಂದರೆ ಇದು ನಾವು ಬಿಸಿನೀರಲ್ಲಿ ಕಲಿಸಿರೋದ್ರಿಂದ ಈ ಥರ ಓಪನ್ನಾಗಿ ಇಟ್ಟಾಗ ಒಣಗ್ದಂಗೆ ಆಗ್ಬಿಡುತ್ತೆ, ಚಪಾತಿ ಚೆನ್ನಾಗಿ ಬರಲ್ಲ. ಸೊ ಅದನ್ನು ಮುಚ್ಚಿಟ್ಟೇ ಮಾಡಬೇಕು. ಅದಕ್ಕೆ ನಾನು ಒಬ್ಬೊಬ್ಬರಿಗೆ ಮಾಡಿ ಕೊಡೋದಕ್ಕೆ ಅಂತ ಈ ಥರ ಒಂದು 3 ತೊಗೊಂಡು ಮಾಡ್ತಿದ್ದೀನಿ. ಹಿಟ್ಟಿಗೆ ಬೇಕಾದರೆ ಆಯಿಲ್ ಹಾಕ್ಕೊಂಡು ಕಲಿಸ್ಕೋಬೋದು. ಇಲ್ಲ ಅಂತಂದರೆ ಈ ಥರ ಮೇಲ್ಗಡೆಗೆ ಬೇಕಾದರೆ ಅಪ್ಲೈ ಮಾಡ್ಬೋದು. ಪದರದ ಚಪಾತಿ ಮಾಡ್ತಿರೋದ್ರಿಂದ ನಾನು ಈ ಥರ ಮೇಲ್ಗಡೆಗೆ ಒಂದು ಸ್ವಲ್ಪ ಆಯಿಲ್ನ ಅಪ್ಲೈ ಮಾಡ್ಕೊತೀನಿ. ಸ್ವಲ್ಪ ಹಾಕಿದ್ರೆ ಸಾಕು. ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಮಡಿಸ್ಕೊಂಡ್ಬಿಡ್ತೀನಿ ನಾನು. ಇದನ್ನು ನಾವು ಮಾಮೂಲಿ ಚಪಾತಿ ಎಲ್ಲ ಮಾಡ್ತೀವಲ್ಲ ಈ ರೀತಿ. ಆದರೆ ಇದು ಚಪಾತಿ ಅಂತ ಹೇಳೋದಕ್ಕಿಂತ ಪರೋಟ ಅಂತ ಯಾಕೆ ಹೇಳಿದೆ ಅಂದರೆ, ನಾವು ತರಕಾರಿ ಹಾಕಿದ್ದೀವಿ ಆ್ಯಂಡ್ ಕಾಣಿಸೋದಿಲ್ಲ, ಬಟ್ ತರಕಾರಿ ಹಾಕಿರೋದು ಅಲ್ವಾ. ಬಟ್ ಟೇಸ್ಟ್ ನೀವು ಮಾಡಿದ್ರೆ ಅದು ಪರೋಟ ಹೇಗೆ ಟೇಸ್ಟ್ ಬರುತ್ತೆ ಅದೇ ಥರ ಟೇಸ್ಟ್ ಬರುತ್ತೆ. ಆ್ಯಂಡ್ ಮೋರೋವರು ಇದಕ್ಕೆ ನಾವು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಬೇರೆ ಯಾವುದೂ ಸೈಡ್ ಡಿಶ್ ಬೇಕಾಗಿಲ್ಲ. ಹಾಗೂ ನಾವು ಮಾಡ್ಕೋತೀವಿ ಸೈಡ್ ಡಿಶ್ ಹಾಕ್ಕೊಂಡು ಅಂದರೆ ಮಾಡ್ಕೋಬೋದು, ಅದು ಪ್ರಾಬ್ಲಮ್ ಇಲ್ಲ. ಆದರೆ ಮಕ್ಕಳಿಗೆ ಇದಕ್ಕೊಂಚೂರು ತುಪ್ಪ ಸವರಿ ಕೊಟ್ಬಿಟ್ರೆ ನಿಮಗೆ ಸೈಡ್ ಡಿಶ್ಶು ಇಲ್ದಿರ ಆರಾಮಾಗಿ ತಿಂತಾರೆ. ಯೂಶಲಿ ಮಕ್ಕಳು ಕೊಟ್ಟರೆ ಏನು ಮಾಡ್ತಾರೆ, ಸಾಗು ಈ ಥರದ್ದೆಲ್ಲ ಹಾಕ್ಕೊಟ್ರೆ ಅವರು ತರಕಾರಿ ತೊಗೊಳ್ಳೋದೇ ಇಲ್ಲ, ಬರೀ ಆ ಲಿಕ್ವಿಡ್ ಅಂಥದ್ದು ತಿಂದುಬಿಡ್ತಾರೆ. ಸೊ ನಾವೇ ಲಿಕ್ವಿಡ್ ಅಂಥದ್ದನ್ನು ಹಾಕ್ಕೊಟ್ಬಿಟ್ಟಿದ್ರೆ ಮಾಡೋದು ತುಂಬಾ ಈಸಿ ಆ್ಯಂಡ್ ತಿನ್ನೋದಕ್ಕೂ ಅಷ್ಟೇ. ಆ್ಯಂಡ್ ನುಗ್ಗೆಕಾಯ್ದು ಅಂತ ಯಾಕೆ ಹೇಳಿದೆ ಗೊತ್ತಾ, ನುಗ್ಗೆಕಾಯ್ದು ಸ್ಮೆಲ್ಲೇ ಒಂಥರ ಡಿಫ್ರೆಂಟು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಅದ್ರದ್ದು ಪ್ರಾಪರ್ಟೀಸ್ ಎಲ್ಲ ಕೂಡ ನಿಮಗೆ ಗೊತ್ತು. ನೋಡಿ ಎಷ್ಟು ಪದರವಾಗಿ ಒಂಥರ ಪೂರಿ ಥರ ಊದುತ್ತೆ. ನಿಮಗೆ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಪೂರಿ ಥರ, ನೋಡಿ ಎಷ್ಟು ಚೆನ್ನಾಗಿ ಪೂರಿ ಥರ ಊದುತ್ತೆ.
ಒಂದು ಸತಿ ಮಾಡ್ಕೊಳ್ಳಿ, ಈ ಥರನೂ ಮಾಡ್ಕೊಂಬಿಟ್ಟು ಹೇಗಿತ್ತು ಅಂತ ತಿಂದು ನೋಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಷ್ಟು ಸಾಫ್ಟ್ ಆಗಿದೆ ನೋಡಿ, ಮುರಿದ್ರೂ ಅಷ್ಟೇ, ಹಲ್ಲಿಲ್ದಿದ್ದವ್ರು ಕೂಡ ತಿನ್ಬೋದು. ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.